ಕ್ಯಾಮ್ರಾ ಇಳಿಸ್ತಾ ಇದ್ದೀವಿ, ಅವಾಗ ಅವ್ರು ಬಂದು ಹೇಳ್ತಾ ಇದ್ದಾರೆ ಲೊಕೇಶನ್ ಅವರು, ಇವತ್ತು ಶೂಟ್ ಮಾಡೋಂಗಿಲ್ಲ, ಇಲ್ಲಿ ಶೂಟ್ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಏನು ಗುರು, ನಾವೆಲ್ಲ ಶೂಟ್ ಲೊಕೇಶನ್ ಓಕೆ ಮಾಡಿದ್ವಿ, ಈ ಥರ ಹೇಳಿದರೆ ನನಗಂತೂ ಬ್ಲ್ಯಾಂಕ್ ಆಗಿಬಿಡ್ತು. ಆ ಟೈಮಲ್ಲಿ ಗೌತಮ್ ಹೇಳಿದ್ರು, ಲೈಕ್ ಈ ಫಿಲ್ಮ್ ಫೀಲ್ಡಲ್ಲಿ ಈ ಥರ ಆಗೋದು ಕಾಮನ್, ಲೈಕ್ ಇದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬೇರೆ ಲೊಕೇಶನ್ ಹುಡ್ಕೋಣ ಅಂತ ಹೇಳಿದ್ರು. ಲೈಕ್ ಆವಾಗ ಅವರು ಸಜೆಸ್ಟ್ ಮಾಡಿದ್ದು ಅವರೇ, ಲೈಕ್ ಇನಿಷಿಯೇಟ್ ತೊಗೊಂಡು. ಸೊ ನೀವೇನು ತಲೆ ಕೆಡಿಸ್ಕೊಬೇಡಿ ಬ್ರೋ, ಹುಡ್ಕೋಣ, ನಮ್ಮೆಲ್ಲರ ಕಾಂಟ್ಯಾಕ್ಟ್ಸಲ್ಲಿ ಯಾವುದಾದ್ರೂ ಲೊಕೇಶನ್ ಹುಡ್ಕೋಣ, ಸಿಗಲಿಲ್ಲ ಅಂದರೆ ಡೋಂಟ್ ವರಿ, ನಮ್ಮ ಮನೇಲೋ ನಿಮ್ಮ ಮನೇಲೋ ಯಾರ್ದೋ ಒಂದು ಮನೇಲಿ ಶೂಟ್ ಮಾಡೋಣ, ತಲೆ ಕೆಡಿಸ್ಕೊಬೇಡಿ ಅಂತೆಲ್ಲ ಹೇಳಿದ್ವಿ. ಆ್ಯಂಡ್ ಅದಕ್ಕೆ ಸೆಟ್ ಬೇರೆ ಹಾಕಬೇಕಿತ್ತು. ಸೊ ಸೆಟ್ಟಿಗೆಲ್ಲ ಆಲ್ರೆಡಿ ಹೇಳಿಬಿಟ್ಟಿದ್ವಿ. ಸೊ ಅದ್ರದ್ದೆಲ್ಲ ಪ್ರಿಪ್ರೇಷನ್ಸ್ ಆಲ್ಮೋಸ್ಟ್ ನಡೀತಾ ಇತ್ತು. ಅಂದರೆ ಅದು ಫ್ಲಾರ್ಸು ಅದು ಇದೆಲ್ಲ ಬರ್ತಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಸೊ ಅಟ್ ಎನಿ ಕಾಸ್ಟ್ ಅದೇ ದಿನ ನಾವು ಶೂಟ್ ಮಾಡಬೇಕಿತ್ತು, ಯಾಕಂದರೆ ಆರ್ಟಿಸ್ಟ್ ಬಂದುಬಿಟ್ಟಿದ್ದಾರೆ, ಸಡನ್ನಾಗಿ ಲೊಕೇಶನ್ ಬೇರೆ ಅವೈಲೇಬಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಸರಿ ಅಂದ್ಬಿಟ್ಟು ಆಗ ನಾನು ಶ್ರೀಧರ್ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಶ್ರೀಧರ್ ಸರ್ ಆ್ಯಕ್ಚುಲಿ ಏನೂ ಹೇಳಿದೆ, ಗೌತಮ್ ಮಾಡ್ಕೋ, ಪರವಾಗಿಲ್ಲ, ನಿನಗಿಲ್ಲ ಅಂತ ಹೇಳ್ತೀನಿ ನಾನು, ನಿಂಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ, ಏನು ಮಾಡ್ತೀವೋ ಮಾಡು, ಪರವಾಗಿಲ್ಲ, ಬಟ್ ಅದೇ ಅವ್ರ ಮನೇಲಿ ಅವೈಲೇಬಲ್ ಇರಲಿಲ್ಲ, ಸೊ ನೀನು ಹೋಗು ಶೂಟ್ ಮಾಡು, ನಾನು ಅವ್ರಿಗೆ ಹೇಳ್ತೀನಿ, ಹೋಗ್ಬಿಟ್ಟು ಆರಾಮಾಗಿ ಶೂಟ್ ಮಾಡ್ಕೊ ಅಂತ ಹೇಳಿದ್ರು. ಸೊ ಶ್ರೀಧರ್ ಸರ್ಗೆ ಧನ್ಯವಾದಗಳು. ಆ್ಯಕ್ಚುಲಿ ಆ ಶಾರ್ಟ್ ಫಿಲಮ್ ಚೆನ್ನಾಗಿ ಬಂದಿರೋದು ಕಾರಣ ನಿಮ್ಮ ಮನೆ ಆ್ಯಕ್ಚುಲಿ. ಅಂದರೆ ಏನು ಇಂಟೀರಿಯರ್ ಸೀಕ್ವೆನ್ಸ್ ಎಲ್ಲ ಸುಮಾರು ಜನ ಯಾರೆಲ್ಲ ಶಾರ್ಟ್ ಫಿಲಮ್ ನೋಡಿದ್ದಾರೆ ಆ ಲೊಕೇಶನ್ ಬಗ್ಗೆ ಕೇಳ್ತಾರೆ, ಎಲ್ಲಿ ಶೂಟ್ ಮಾಡಿರಿ, ಇದು ಚೆನ್ನಾಗಿದೆ ಅಂತೆಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಅವರು ಇಲ್ಲ ಅಂತ ಹೇಳಿದಿದ್ರೆ ಲೈಕ್ ಇದು ಪೋಸ್ಟ್ಪೋನ್ ಆಗ್ತಾ ಇತ್ತು ಹೊರತು ಅವತ್ತು ಶೂಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ನಿಜವಾಗ್ಲೂ. ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ನಮ್ಮ ಆಲ್ರೆಡಿ ನೇಕೆಡ್ ಶಾರ್ಟ್ ಫಿಲ್ಮ್ ನೀವು ನೋಡಿರ್ಬೋದು. ಟೆಕ್ನಿಕಲ್ ಟೀಮ್ ನಮ್ಮದು ಲೈಕ್ ಚೆನ್ನಾಗೇ ಇದೆ, ಸಖತ್ತಾಗಿದೆ. DOP ಆಗಿ ನಮಗೆ ಆಶೀಶ್ ಅವರು, ಗೌತಮ್ ಮತ್ತು ಆಶೀಶ್ ಅವರು ಇದಕ್ಕೆ ಇನಿಷಿಯೇಟಿವ್ ತೊಗೊಂಡು ಮಾಡ್ತೀವಿ ಅಂತ ಹೇಳಿದರು. ಲೈಕ್ ಅವರಿಗೆ ಸ್ವಲ್ಪ ಕೊನೆಗೆ ಏನಾಯ್ತು ಅಂತ ಹೇಳಿದರೆ ವರ್ಕ್ ಏನೋ ಬಂದಿದ್ದರಿಂದಾಗಿ ಅಬ್ಬಿ ಅವರು ನೇಕೆಡ್ ಶಾರ್ಟ್ ಫಿಲ್ಮ್ ಆಗಿರ್ಬೋದು, ಶೂಟ್ ಮಾಡಿದ್ದಾರೆ ಗೊತ್ತಿರ್ಬೋದು, ಅವರು ಜಾಯ್ನ್ ಆದರು ನಮ್ಮ ಟೀಮ್ಗೆ ಲಾಸ್ಟಲ್ಲಿ. ಸೊ ನಮಗೆ ತುಂಬಾ ಹೆಲ್ಪ್ ಆಯಿತು. ಆರ್ಟ್ ಡೈರೆಕ್ಟರಾಗಿ ವೆಂಕಿ ಅವರು, ವೆಂಕಟೇಶ್ ಅಂತ ಹೇಳಿ ನಾವು ಪ್ರೀತಿಯಿಂದ ವೆಂಕಿ ಅಂತ ಕರಿತೀವಿ. ಅವರು ಇದರಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ, ನಮಗೆ ಆರ್ಟ್ ಡೈರೆಕ್ಟರಾಗೂ ವರ್ಕ್ ಮಾಡಿದ್ದಾರೆ. ಎಷ್ಟು ಅವರು ಏನಂತ ಹೇಳಿದ್ರೆ, ಅವ್ರ ಹತ್ರ ಒಂದು ಈ ಲೊಕೇಶನ್ ಬೇಕು ಬ್ರೋ, ಲೈಕ್ ಏನಾದರೂ ಈ ಮೆಟೀರಿಯಲ್ ಬೇಕು, ಈ ಐಟಮ್ ಬೇಕು ಅಂತ ಹೇಳಿದರೆ ಇಮಿಡಿಯೇಟಾಗಿ ಅವ್ರು ತರಿಸ್ಕೊಡ್ತಾಯಿದ್ರು. ಲೈಕ್ ಅಷ್ಟು ತುಂಬಾ ಹೆಲ್ಪಿಂಗ್ ಅಂತ ಹೇಳಿದರೆ ಅಷ್ಟು ವರ್ಕ್ ಮಾಡ್ತಾಯಿದ್ದು ಸಿನ್ಸಿಯರಾಗಿ. ಈ ಶಾರ್ಟ್ ಫಿಲ್ಮಲ್ಲಿ ಒಂದು ಸೀನ್ ಬರುತ್ತೆ, ಅದಕ್ಕೆ ನಮಗೆ ಲೈಕ್ ಒಂದು ಸೆಟ್ ಹಾಕಬೇಕಿತ್ತು. ಆ ಟೈಮಲ್ಲಿ ತುಂಬಾ ಯೋಚನೆ ಮಾಡ್ತಾಯಿದ್ವಿ. ನನಗಂತೂ ಇದು ಫಸ್ಟ್ ಟೈಮು ನಾನು ಡೈರೆಕ್ಷನ್ ಮಾಡ್ತಾ ಇರೋದಂತ, ಯಾವ ಥರ ಸೆಟ್ ಬೇಕಾಗುತ್ತೆ ಅದು ಮೈಂಡಲ್ಲಿತ್ತು. ಬಟ್ ಅದನ್ನು ಎಕ್ಸಿಕ್ಯೂಟಿವ್ ಮಾಡೋಕ್ಕೆ ಒಬ್ಬರು ಬೇಕಿತ್ತು. ಅದಕ್ಕೆ ಲೈಕ್ ಆವಾಗ ಬೋನ್ ಅವರು ನಾನು ಮಾಡ್ತೀನಿ ಅಂತ ಹೇಳಿದರು. ಪ್ರೊಡಕ್ಷನ್ ಡಿಸೈನರ್ ಆಗಿ ಬಂದು ನಮಗೆ ತುಂಬಾ ಹೆಲ್ಪ್ ಆಯಿತು. ಬೋನ್ ಅವರು ಚೆನ್ನಾಗಿ ಮಾಡಿಕೊಟ್ರು. ಅದು ನೀವು ಶಾರ್ಟ್ ಫಿಲ್ಮಲ್ಲಿ ನೋಡ್ತೀರಾ. ರೋಡ್ ಸೀಕ್ವೆನ್ಸ್ ಫಸ್ಟ್ ಡೇ ನಾವು ಹಲ್ದಿ ಸೀಕ್ವೆನ್ಸು ಮತ್ತು ಇಂಟೀರಿಯರ್ ಮುಗಿಸ್ಕೊಂಡ್ವಿ. ಅದಾದಮೇಲೆ ರೋಡ್ ಸೀಕ್ವೆನ್ಸಿಗೆ ಹೋದ್ವಿ. ರೋಡ್ ಸೀಕ್ವೆನ್ಸ್ ಅಂತೂ ಶೂಟ್ ಮಾಡೋದು ತುಂಬ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ರೋಡಲ್ಲಿ ಆಬ್ವಿಯಸ್ಲಿ ಗಾಡಿಗಳು ಓಡಾಡ್ತಿರುತ್ತೆ. ಸೊ ನಾವು ಟ್ರಾಫಿಕ್ನ ಬ್ಲಾಕ್ ಮಾಡಬೇಕಿತ್ತು. ನಾವು ಯಾವಾಗ ಶೂಟ್ ಮಾಡ್ತೀವೋ ಆ ಟೈಮಲ್ಲಿ ನಾವು ಟ್ರಾಫಿಕ್ನ ಬ್ಲಾಕ್ ಮಾಡಬೇಕಿತ್ತು. ಸೊ ನಮಗೆ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು ಆ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ನ ಶೂಟ್ ಮಾಡೋದಕ್ಕೆ. ಸೊ 2 ಕ್ಯಾಮ್ರಾ ಇದ್ದಿದ್ದರಿಂದ ನಾವು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ, ಈ ಕ್ಯಾಮ್ರಾ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಣ ಆ್ಯಂಡ್ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಅದು ನಮಗೆ ತುಂಬ ಹೆಲ್ಪ್ ಆಯಿತು. ಆಶೀಶೂ ಅಷ್ಟೇ, ಪಾಪ ಅವ್ರಿಗೆ ರೋಡ್ ಮೇಲೆಲ್ಲ ಒದ್ದಾಡಿಸ್ಬಿಟ್ಟಿದ್ದೀವಿ, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇದಾದಮೇಲೆ ಒಂದಷ್ಟು ಪ್ಯಾಚ್ ವರ್ಕ್ ಅಂದರೆ ಒಂದು 2-3 ಶಾರ್ಟ್ ಮಿಸ್ ಆಗಿತ್ತು. ಸೊ ಆ ಟೈಮಲ್ಲಿ ನಮಗೆ ಆಶೀಶ್ ಅವೈಲೇಬಲ್ ಇರಲಿಲ್ಲ. ಸೊ ಆ ಟೈಮಲ್ಲಿ ನಮ್ಮ ಹಳೆ ಟೀಮ್ ಮೆಂಬರ್, ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಾಗೆ ಅಭಿ ಮತ್ತು ನಮ್ಮ ಟೀಮಿಗೆ ಜಾಯ್ನ್ ಆದರು. ಡೈರೆಕ್ಷನ್ ಟೀಮ್ ಪಿಲ್ಲರ್ ಆಫ್ ದ ಫಿಲ್ಮ್ ಅಂತ ಹೇಳ್ತಾರೆ. ನನಗೆ ಇದು ಫಸ್ಟ್ ಶಾರ್ಟ್ ಫಿಲ್ಮ್ ಆಗಿರೋದ್ರಿಂದ ನನಗೆ ಯಾರಾದರೂ ಸಪೋರ್ಟ್ ಬೇಕಿತ್ತು. ಆ ಟೈಮಲ್ಲಿ ನನಗೆ ಇದಕ್ಕೆ ಡೈರೆಕ್ಟರಾಗಿ ಹೆಲ್ಪ್ ಮಾಡಿದ್ದು ನಮ್ಮ ಗೌತಮ್ ಅವರು ಲೈಕ್ DOP ಆಗಿನೂ ವರ್ಕ್ ಮಾಡಿ, ಡೈರೆಕ್ಟರ್ ಆಗೂ ವರ್ಕ್ ಮಾಡಿ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅದೇ ರೀತಿ ಅಸೋಸಿಯೇಟ್ ಡೈರೆಕ್ಟರಾಗಿ ಹರಿಪ್ರಸಾದ್ ಅವರು, ಸ್ಟಾರ್ಟಿಂಗಿಂದ ಸ್ಟೋರಿ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದ ನಮ್ಮ ಜೊತೆ ಇದ್ದಾರೆ ಅವರು. ಹಾಗೆಯೇ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಮಣಿಕಂಠ ಅವರು ನಮ್ಮನ್ನು ಜಾಯ್ನ್ ಆದರು. ಆಲ್ರೆಡಿ ನೇಕೆಡಲ್ಲೆಲ್ಲ ಅವರು ನಮ್ಮ ಜೊತೆನೇ ಇದ್ದರು.
ಹರಿಪ್ರಸಾದ್ ಅವರು ತುಂಬ ಸಪೋರ್ಟಿವ್ ಆಗಿದ್ದರು. ಆಮೇಲೆ ಮಣಿಕಂಠನೂ ಅಷ್ಟೇ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದಾರೆ ಈ ಒಂದು ಶಾರ್ಟ್ ಫಿಲಮ್ಗೆ. ಆಲ್ಮೋಸ್ಟು ಶೂಟ್ ಫಸ್ಟ್ ಡೇಯಿಂದನೂ ಜೊತೆಯಲ್ಲಿದ್ದು ಪ್ರತಿ ಇದರಲ್ಲೂ ಪ್ರತಿ ಹಂತದಲ್ಲೂ ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಆ್ಯಂಡ್ ಕೆಲವೊಂದು ಸ್ಪೆಷಲ್ ಮೇಕಪ್ ಇದು ಬರುತ್ತೆ, ಸೊ ಅದೆಲ್ಲ ಅವರೇ ನಾನು ಮಾಡ್ತೀನಿ ಬ್ರೋ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ತುಂಬ ಸಪೋರ್ಟಿವ್ ಆಗಿ ನಿಂತು ತುಂಬ ಹೆಲ್ಪ್ ಮಾಡಿದ್ದಾರೆ. 2 ದಿನದಲ್ಲಿ ಕಂಪ್ಲೀಟ್ ಶಾರ್ಟ್ ಫಿಲ್ಮನ್ನು ಮುಗಿಸಿದ್ವಿ. ಲೈಕ್ ಆರ್ಟಿಸ್ಟ್ ಆಗಿರ್ಬೋದು, ನಮ್ಮ ಡೈರೆಕ್ಷನ್ ಟೀಮ್, ಟೆಕ್ನಿಕಲ್ ಟೀಮ್ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ರು. ಈ ಒಂದು ಶಾರ್ಟ್ ಫಿಲ್ಮಲ್ಲಿ ಒಂದು ಸೀನ್ ಬರುತ್ತೆ, ಅದು ನೀವು ಶಾರ್ಟ್ ಫಿಲ್ಮನ್ನು ನೋಡ್ತೀರಾ. ಟೈಮಲ್ಲಿ ನಮಗೆ ಇಷ್ಟು ಜನ ಅಂತ ಬೇಕಿತ್ತು. ಆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಹಳೆ ಕಂಪ್ನಿ ವರ್ಕ್ ಮಾಡ್ತಾಯಿದ್ದೆ ಒಂದು ನನ್ನ ಕಂಪ್ನಿಯಲ್ಲಿ. ಆ ಟೈಮಲ್ಲಿ ಅವರು ಕೇಳಿದಾಗ ಅವರು ನಾವು ಬರ್ತೀವಿ ಆ ಟೈಮಲ್ಲಿ ಅಂತ ಹೇಳಿದ್ರು. ಅವ್ರು ಆಫೀಸ್ ಮುಗಿಸ್ಕೊಂಡು ಅವತ್ತು ಬಂದಿದ್ದರು. ಸೊ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೋಸ್ಟ್ ಪ್ರೊಡಕ್ಷನ್ಗೆ ಬಂದ್ವಿ. ಬಟ್ ವಿಮರ್ಶ್ ಅವ್ರಿಗೆ ತುಂಬ ಭಯ ಆಯಿತು, ಯಾಕಂದರೆ ಫಸ್ಟ್ ಶಾರ್ಟ್ ಫಿಲಮ್ ಅಲ್ವಾ, ಏನು ಮಾಡೋದು ಅಂದರೆ ಅವ್ರು ಸ್ವಲ್ಪ ಭಯ ಪಡ್ತಿದ್ರು. ಬ್ರೋ ಇದು ಬಂದಿದ್ಯಾ ಅಂತ. ಆಮೇಲೆ ನೀವು ತಲೆ ಕೆಡಿಸ್ಕೊಬಿಡಿ ಬ್ರೋ, ನಾವು ಮಾಡೋಣ, ಇನ್ನು ಪೋಸ್ಟ್ ಪ್ರೊಡಕ್ಷನ್ ಇನ್ನೂ ಎನ್ಹಾನ್ಸ್ ಆಗುತ್ತೆ, ಭಯ ಪಡಬೇಡಿ ಅಂತೆಲ್ಲ ಹೇಳಿ. ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ಎಡಿಟಿಂಗ್ ಅವರು ನಾನು ಗೌತಮ್ ಅವರು ಹೇಳಿದರು ನಾನೇ ಮಾಡಿಕೊಡ್ತೀನಿ ಇದನ್ನು ಅಂತ. ಸೊ ಎಡಿಟಿಂಗ್ ಅಲ್ಲಿಗೆ ನಮಗೆ ಅವರಿಂದನೇ ಲೈಕ್ ತುಂಬ ಹಣ ಉಳೀತು. ನೆಕ್ಸ್ಟ್ ನಾವು ಮ್ಯೂಸಿಕ್ ಯಾರ ಹತ್ರ ಮಾಡಿಸ್ಕೊಳ್ಳೋದು. ನಾವು ಆಲ್ರೆಡಿ ನೇಕೆಡ್ಗೆ ಶಾರ್ಟ್ ಫಿಲ್ಮ್ಗೆ ಮ್ಯೂಸಿಕ್ ಮಾಡಿಸಿದ್ವಿ. ಸೊ ನಮಗೆ ಇಷ್ಟ ಆಗಿತ್ತು, ಸೊ ಅವರನ್ನೇ ಅಪ್ರೋಚ್ ಮಾಡಿದ್ವಿ. ಅವರಿಗೂ ಇಷ್ಟ ಆಯಿತು ಸ್ಟೋರಿ, ಸೊ ಓಕೆ ಅಂತ ಹೇಳಿದರು. ಸೊ ವಿಘ್ನೇಶ್ ಅವರು ಇದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ. ಇದಕ್ಕೆ ಮೇಜರ್ಲಿ SFX ತುಂಬ ಇಂಪಾರ್ಟೆನ್ಸ್ ಬೇಕಾಗುತ್ತೆ, ಯಾಕಂದರೆ ಇದೊಂದು ರಿಯಲಿಸ್ಟಿಕ್ ಅಪ್ರೋಚಲ್ಲಿ ಈ ಒಂದು ಕತೆ ಹೇಳಬೇಕು ಅನ್ನೋ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ SFX ತುಂಬ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಮ್ಯೂಸಿಕ್ಕೂ ಅಷ್ಟೇ, ಮ್ಯೂಸಿಕ್ಕು ಮತ್ತು SFX ವಿಘ್ನೇಶ್ ಶಂಕರ್ ಅಂತ ಮಾಡಿದ್ದಾರೆ. ನಮ್ಮ ನೇಕೆಡ್ ಶಾರ್ಟ್ ಫಿಲಮ್ಗೆ ಏನು ಮಾಡಿದರು ಅವರೇ ಇದಕ್ಕೂ ಮಾಡಿದ್ದಾರೆ. ಅವರು ಅಷ್ಟೇ ತುಂಬ ವರ್ಕ್ ಮಾಡಿದ್ದಾರೆ. SFX ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಕ್ಚುಲಿ ಮ್ಯೂಸಿಕ್ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿತ್ತು, ಬಟ್ SFX ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಯಾವುದೇ ಒಂದು ಕತೆ ಆಗಲಿ, ಆ ಒಂದು ಕತೆಗೆ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್. ಯಾವುದೇ ಒಂದು ಜರ್ನಿ ಫ್ಲೋ ಆಗಬೇಕಾದ್ರೆ ಕಂಟಿನ್ಯೂಟಿ ಇರಬೇಕಾದ್ರೆ ಮ್ಯೂಸಿಕ್ ಆ ಕಥೆಯಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟಾಗಿ ಪ್ಲೇ ಮಾಡುತ್ತೆ. ಸೊ ನಮ್ಮ ಒಂದು ಕತೆಗೆ ಮ್ಯೂಸಿಕ್ ಕೊಟ್ಟ ಮ್ಯೂಸಿಕ್ ಡೈರೆಕ್ಟರ್ಗೂ ಆ್ಯಂಡ್ ಇನ್ನೊಂದು ಏನಂದರೆ ಲೈಕ್ ಇಲ್ಲಿ ಶೂಟ್ ಮಾಡ್ತಿದ್ದ ಆ ದಿನಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕಂದರೆ ರಸ್ತೆಯಲ್ಲಿ ನಾವು ಶೂಟ್ ಮಾಡಿದ್ದೀವಿ, ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ನೈಟ್ ಮಾರ್ಕೆಟಲ್ಲಿ ಬೇರೆ ಬೇರೆ ಪ್ಲೇಸ್, ಒಂದು ಬೆಂಗಳೂರಿನ ಒಂದು ಒಳ್ಳೊಳ್ಳೆ ಸ್ಥಳಗಳಲ್ಲಿ ರಿಸ್ಕ್ ತಗೊಂಡು ಶೂಟ್ ಮಾಡಿದ್ದಾರೆ ನಮ್ಮ ಟೀಮ್ ಅವರು. ಸೊ ಅದೊಂದು ಲೈಕ್ ನಮಗೆ ಒಂದು ರೋಚಕ ಅನುಭವಗಳು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಲೇಬೇಕು. ನವೀನ್ ಸರ್ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಹಣದ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಇನ್ನೂ ದೊಡ್ಡ ಸ್ಕೇಲಲ್ಲಿ ಮಾಡಿ ಅಂತಲೇ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದರು. ಬಟ್ ನಮಗೆ ಒಂದು ಐಡಿಯಾ ಆಯಿತು, ಅಂದರೆ ಸಿನ್ಸ್ ಇಟ್ಸ್ ಅ ಶಾರ್ಟ್ ಫಿಲಮ್, ಇದರಿಂದ ನಮಗೆ ರಿಟರ್ನ್ಸ್ ಏನು ಅಷ್ಟು ವಾಪಸ್ ಬರೋಲ್ಲ. ಸೊ ಒಂದು ಇದೇ ಕಡಿಮೆ ಬಜೆಟಲ್ಲೇ ಮಾಡಿ ಮುಗಿಸೋಣ ಅಂತ ನಮಗೊಂದು ಕ್ಲಾರಿಟಿ ಇತ್ತು. ಅವರು ಅಂದರೆ ಇನ್ನೂ ದೊಡ್ಡ ಮನೇಲಿ ಶೂಟ್ ಮಾಡೋಣ, ಈ ಥರ ತೋರಿಸೋಣ ಅಂತ ಬೇರೆ ಬೇರೆ ಲೊಕೇಶನ್ಸ್ಗೆಲ್ಲ ಹೋಗಿ ನಾವು ವಿಸಿಟ್ ಮಾಡಿ ಅಲ್ಲೆಲ್ಲ ಪ್ಲ್ಯಾನು ಮಾಡಿದ್ದು ಇದೆ. ಬಟ್ ಅದಕ್ಕೆಲ್ಲ ಸೆಟ್ ಆಗಬೇಕಿತ್ತು. ಸೊ ಅದೆಲ್ಲ ಅಂದರೆ ಅನ್ನೆಸೆಸರಿ ಕಾಸ್ಟ್ ಕಟ್ಟಿಂಗ್ ಮಾಡಿ ಒಂದು ಬಜೆಟ್ ಫೈನಲೈಸ್ ಮಾಡಿ ಸರ್ ಇಷ್ಟರಲ್ಲೇ ಮುಗಿಸ್ತೀವಿ ಅಂತ ಹೇಳಿ. ಆ್ಯಂಡ್ ಅಷ್ಟರಲ್ಲೇ ಮುಗಿಸಿ ಐ ಥಿಂಕ್ ಈವನ್ ಪ್ರೊಡ್ಯೂಸರೂ ಅಷ್ಟೇ ತುಂಬ ಖುಷಿಯಾದರು. ಔಟ್ಪುಟ್ ನೋಡಿ ಚೆನ್ನಾಗಿ ಬಂದಿದೆ, ಖುಷಿ ಆಯಿತು ಅಂತ ಹೇಳಿದ್ರು. ಆ್ಯಂಡ್ ಅವ್ರು ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದರು. ಇದು ಆಲ್ಮೋಸ್ಟು ಏನು ಶೂಟಿಂಗ್ ಎಲ್ಲ ಆಯಿತು, ಎಡಿಟಿಂಗ್ ಆಯಿತು. ಎಡಿಟಿಂಗ್ ಆದಮೇಲೆ ನಮಗೆ ಆರ್ಟಿಸ್ಟು ಡೇಟ್ ಸಿಗ್ತಿರ್ಲಿಲ್ಲ ಡಬ್ಬಿಂಗ್ ಮಾಡಿಸೋದಕ್ಕೆ, ಮತ್ತು ಮ್ಯೂಸಿಕ್ಕು ಮತ್ತು ಇದಕ್ಕೆಲ್ಲ ಯಾರ ಹತ್ರ ಅಪ್ರೋಚ್ ಮಾಡೋದು ಅಂತ ಅದು ಇನ್ನೊಂದು ಸ್ವಲ್ಪ ಕನ್ಫ್ಯೂಷನಲ್ಲಿತ್ತು. ಯಾಕಂದರೆ ಸುಮಾರು ಇವ್ರೂ ಅಷ್ಟೇ, ವಿಕ್ಕಿ ಅವರೂ ಬ್ಯುಸಿ ಆಗಿಬಿಟ್ಟಿದ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟರು. ಸೊ ತುಂಬ ಡಿಲೇ ಆಗ್ತಾಯಿತ್ತು. ಸೊ ಆ ಟೈಮಲ್ಲೂ ಅಷ್ಟೇ ಅಂದರೆ ತುಂಬ ಪೇಷಂಟಾಗೆ ಬಿಡಿ ಮಾಡಿ ಒಟ್ನಲ್ಲಿ ಚೆನ್ನಾಗಿ ಮಾಡಿ ಅಷ್ಟೇ ಅಂತ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದರು ನಮ್ಮ ನವೀನ್ ಸರು. ಮತ್ತು ಮಂಜುನಾಥ್ ಸರ್ ಹಾಗೆ ನವಿತಾ ಅಕ್ಕ
ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದರು. ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಹಂತದಲ್ಲೂ ಅಷ್ಟೇ. ಅಂದರೆ ಮಾರ್ಕೆಟಿಂಗ್ ಹಿಂಗೆ ಮಾಡಿ ಕತೆ ಸ್ಟಾರ್ಟಿಂದನೂ ಅಷ್ಟೇ ವಿಮರ್ಶ್ ಅವ್ರಿಗೆ ಅಪ್ಡೇಟ್ ಮಾಡ್ತಾನೆ ಬಂದಿದ್ದರು. ಸೊ ಆವಾಗಲಿಂದನೂ ಅಷ್ಟೇ ನೀವೇನು ತಲೆ ಕೆಡಿಸ್ಕೋಬೇಡಿ, ಹಿಂಗೆ ಮಾಡೋಣ ಅಂತ ಪ್ರತಿ ಹಂತದಲ್ಲೂ ಸಪೋರ್ಟಿವ್ ಆಗೇ ನಮ್ಗೆ ಇಡೀ ತಂಡಕ್ಕೆ ಬ್ಯಾಕ್ಬೋನ್ ಆಗಿ ನಿಂತಿದ್ರು. ಈ ಶಾರ್ಟ್ ಫಿಲ್ಮ್ ನಾನು ಹೇಳಿದಾಗ ಸ್ಟೋರಿ ನಮ್ಮ ಅಕ್ಕನ ಹತ್ರ ಅವ್ರು ಚೆನ್ನಾಗಿದೆ ಅಂತ ಹೇಳಿದರು. ಶಾರ್ಟ್ ಫಿಲ್ಮ್ ಕಂಪ್ಲೀಟ್ ಆಗೋದ್ರಿಂದ ಪೋಸ್ಟ್ ಪ್ರೊಡಕ್ಷನ್ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ ನವಿತಾ ಜೈನ್ ಅಂತ ಹೇಳಿ ನೀವು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಜುನಾಥ್ ಸರ್ ಆಗಿರ್ಬೋದು, ಅವ್ರ ಹತ್ರ ಸ್ಟೋರಿ ಹೇಳಿದಾಗ ಈ ಥರ ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಇಂಪ್ರೂವೈಸೇಷನ್ ಮಾಡ್ಕೊಂಡು ಹೋದ್ವಿ. ನೆಕ್ಸ್ಟ್ ನನ್ನ ತಮ್ಮ ವಿಕೇಶ್ ಅಂತ ಹೇಳಿ ಲೈಕ್ ಈ ಶೂಟಿಂಗ್ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾನೆ. ಪ್ರಾಜೆಕ್ಟ್ ನೋಡಿದೆ ಗುರು, ಕಂಟೆಂಟ್ ಸಖತ್ತಾಗಿದೆ, ಔಟ್ಪುಟ್ ಸಖತ್ತಾಗಿದೆ. ಕಾಮಗಾರಿ ಪ್ರಗತಿಯಲ್ಲಿದೆ. ಪ್ರತಿದಿನ ನಡೀತಾ ಇರೋ ಕತೆ, ಪ್ರತಿದಿನ ಕೇಳ್ತಾ ಇರೋ ಕತೆ, ಆ್ಯಂಡ್ ಅದೇ ಕತೆನ ಇಟ್ಕೊಂಡು ನಾವು ನಿಮಗೆ ಒಂದು ಸಂದೇಶ ಹೇಳೋದಕ್ಕೆ ಬರ್ತಾಯಿದ್ದೀವಿ. ಸೊ ದಯವಿಟ್ಟು ನೋಡಿ. ಈ ಒಂದು ಶಾರ್ಟ್ ಫಿಲಮ್ ಶೇರ್ ಆಗೋದ್ರಿಂದ ಏನಾದರೂ ಚೇಂಜಸ್ ಆಗ್ಬೋದೇನೋ. ಚೇಂಜಸ್ ಆದರೆ ಈ ಶಾರ್ಟ್ ಫಿಲಮ್ ಮಾಡಿದ್ದಕ್ಕೂ ಸಾರ್ಥಕತೆ ಸಿಗುತ್ತೆ. ಸೊ ದಯವಿಟ್ಟು ಈ ಒಂದು ಶಾರ್ಟ್ ಫಿಲಮ್ನ ನೋಡಿ. ಕಂಟೆಂಟ್ ಸಖತ್ತಾಗಿದೆ, ಮೆಸೇಜ್ ಓರಿಯೆಂಟೆಡ್. ಜುಲೈ 28 ರಿಲೀಸ್, ಎಲ್ಲರೂ ನೋಡಿ. ನೇಕೆಡ್ ಆದಮೇಲೆ ನಾವು ಮಾಡ್ತಾ ಇರುವಂಥ ನೆಕ್ಸ್ಟ್ ಪ್ರಾಜೆಕ್ಟ್ ಕಾಮಗಾರಿ ಪ್ರಗತಿಯಲ್ಲಿದೆ. ಇದೇ ಬರುವ 28ಕ್ಕೆ G3 ಕ್ರಿಯೇಷನ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ತಪ್ಪದೇ ನೋಡಿ. ನಮ್ಮ ಪ್ರಾಜೆಕ್ಟ್ ಖಂಡಿತ ನಿಮಗೆ ಖುಷಿ ಕೊಡುತ್ತೆ. ಅದ್ರ ಜೊತೆಗೆ ಸಾಮಾಜಿಕವಾಗಿ ಒಂದು ಒಳ್ಳೆಯ ಲೈಕ್ ಥೀಮನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋ ಒಂದು ದೃಢ ನಂಬಿಕೆ ನಮಗಿದೆ. ನಮ್ಮೆಲ್ಲರ ಮೇಲೆ ನಿಮ್ಮ ಪ್ರೀತಿ, ಆಶೀರ್ವಾದ ಹಾಗೂ ಸಪೋರ್ಟ್ ಸದಾ ಇರಲಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಷ್ಟ ಆಗದೇ ಇದ್ದರೆ ಏನು ಇಷ್ಟ ಆಗಲಿಲ್ಲ ಅಂತ ನಮಗೆ ತಿಳಿಸಿ. ಸೊ ದಟ್ ಇನ್ನೊಂದಷ್ಟು ಕರೆಕ್ಷನ್ಸ್ ಮಾಡ್ತಾ ನಾವು ಇನ್ನೂ ಇಂಪ್ರೂವೈಸ್ ಮಾಡ್ತಾ ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸಲ್ಲಿ ಇನ್ನೂ ಕಲಿತಾ ಹೋಗ್ತೀವಿ ಅಂತ ಹೇಳ್ತಾ ಧನ್ಯವಾದ. ಏನಮ್ಮ ನೀನು ನೋಡ್ಕೊಂಡು ಬರೋಕ್ಕಾಗಲ್ಲೇನಮ್ಮ?